ಸರ್ಕಾರಿ ಕಚೇರಿಯಲ್ಲಿ ಕೂತು ಮಾಡಬಾರದನ್ನ ಮಾಡಿದ್ದ ಐಪಿಎಸ್ ಅಧಿಕಾರಿ ಕಾಮಚಂದ್ರ ರಾವ್ ಸಸ್ಪೆಂಡ್ ಆಗಿದ್ದಾರೆ. ವಿಡಿಯೋದಲ್ಲಿದ್ದ ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡ ಆಗಿದೆ. ನಿನ್ನೆ ವೈರಲ್ ಆಗಿದ್ದ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ಸಂತ್ರಸ್ತರಿಗೆ ಅಮಾಯಕರಿಗೆ ಭದ್ರತೆಯ ಭಾವನೆ ಮೂಡಿಸಬೇಕಿದ್ದ ಅಧಿಕಾರಿ ಹೆಣ್ಣು ಮಕ್ಕಳ ಸೆರಗಿನ ಹಿಂದೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು ಕ್ಯಾಬಿನ್ನಲ್ಲಿ ಕೂತು. ಈಗ ಅವರ ತಲೆದಂಡ ಆಗಿದೆ. ಇದೇ ವರ್ಷ ಮೇ 30ನೇ ತಾರೀಕು ನಿವೃತ್ತ ಆಗಬೇಕಿದ್ದ ರಾಮಚಂದ್ರ ರಾವ್ ದೊಡ್ಡ ಹೆಸರನ್ನೇ ಗಳಿಸಿ ಈಗ ವೈರಲ್ ಆಗಿದ್ದಾರೆ. ರಾಸಲೀಲೆ ವಿಡಿಯೋ ಹೊರಬಂದ ಬೆನ್ನಲ್ಲೇ ಅಮಾನತು, ಸರ್ಕಾರಕ್ಕೂ ಮುಜುಗರ, ಪೊಲೀಸ್ ಇಲಾಖೆಗೂ ಮುಜುಗರ, ಗೃಹ ಇಲಾಖೆಗೆ ಸವಾಲಾದ ಪ್ರಕರಣ. ಗೃಹ ಇಲಾಖೆಯಿಂದ ಅಮಾನತು ಮಾಡಿ ಆದೇಶ. ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಡಿಜಿಪಿ ರಾಸಲೀಲೆ ವಿಡಿಯೋ ಐಪಿಎಸ್ ಅಧಿಕಾರಿ ತಲೆದಂಡ ಮಾಡಿದ ಸರ್ಕಾರ. ವಿಡಿಯೋ ನೋಡಿ ಕಣ್ಣಿನ ರೆಪ್ಪೆ ಒರೆಸ್ಕತ್ತಿದ್ದ ಜನರಿಗೆ ಅಷ್ಟೊತ್ತಿಗದಾಗಲೇ ಕಾಮಚಂದ್ರ ರಾವ್ ರವರ ಅತ್ಯಂತ ಚಾಕ್ಲೇಟ್ ಬಾಯ್ನಂತೆ ಮಾತನಾಡಿದ ಆಡಿಯೋ ಕೂಡ ವೈರಲ್ ಆಗಿತ್ತು. ಇವೆಲ್ಲವೂ ಕೂಡ ಗೃಹ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂತಹ ಜನರಿಗೆ ಭದ್ರತೆಯ ಭಾವನೆ ಮೂಡಿಸಬೇಕಿದ್ದಂತಹ ಒಬ್ಬ ಐಪಿಎಸ್ ಅಧಿಕಾರಿ ಈ ತರಹದ ವರ್ತನೆನ ಕಣ್ಣಿಗೆ ರಾಚುವಂತಹ ವಿಡಿಯೋ ಕಣ್ಣು ಮುಂದೆ ಇದ್ರೂ ಕೂಡ ಇದು ನಂದಲ್ಲ, ಅಲ್ಲಿ ಕೂತಿದ್ದು ನಾನಲ್ಲ, ಸೆರಗಿನ ಹಿಂದೆ ಕೈ ಹಾಕಿದ್ದು ನಾನಲ್ಲ, ಅದಷ್ಟು ನಿರ್ಲಜ್ಜನಾಗಿ ಅದನ್ನು ತಳ್ಳಿ ಹಾಕ್ತಾರೆ ಡಿಜಿಪಿ ರಾಮಚಂದ್ರ ರಾವ್. ಬೆಳಗಾವಿ ಮೂಲದ ಪ್ರಾಧ್ಯಾಪಕಿಯ ಜೊತೆ ಡಿಜಿಪಿ ರಾಸಲೀಲೆ ವಿಡಿಯೋ ಐಪಿಎಸ್ ಅಧಿಕಾರಿಯನ್ನ ತಲೆದಂಡ ಮಾಡಿದ ಸರ್ಕಾರ. ಅಮಾನತಾಗಿದ್ದಾರೆ. ಇನ್ನು ಬರೀ 3 ತಿಂಗಳು ಕಳೆದಿದ್ದಿದ್ರೆ ಇವರಿಗೆ ರಾಜಾತಿಥ್ಯವನ್ನ ನೀಡಿ ಸಕಲ ಸರ್ಕಾರಿ ಗೌರವದೊಂದಿಗೆ ಇವರನ್ನ ನಿವೃತ್ತಿ ಮಾಡ್ತಾ ಇತ್ತು ಸರ್ಕಾರ. ರಿಟೈರ್ಮೆಂಟ್ ಆದ ನಂತರ ಇವರಿಗಿರ್ತಕ್ಕಂತಹ ಅನುಕೂಲಗಳು ನೀವು ಒಂದೆರಡಲ್ಲ. ಯಾವುದೇ ರೈಲಿನಲ್ಲಿ ಪ್ರಯಾಣ ಮಾಡಬೇಕಿದ್ರೂ ಕೂಡ ಉಚಿತ. ಪೊಲೀಸರಿಗೆ, ಹಾಲಿ ಪೊಲೀಸ್ ಅಧಿಕಾರಿಗಳಿಗೆ, ಅದರಲ್ಲೂ ಕೂಡ ಮೇಲಾಧಿಕಾರಿಗಳಿಗೆ ಸಿಗಬಹುದಾದ ಅಷ್ಟು ಸೌಕರ್ಯ ಸವಲತ್ತುಗಳು ಈ ಅಧಿಕಾರಿಗೂ ಕೂಡ ಸಿಕ್ತಿತ್ತು. ಎಂತಹ ಲೋಲತನವನ್ನು ಪ್ರದರ್ಶನ ಮಾಡ್ದ, ಅದೆಂತಹ ಚಂಚಲ ಮನಸ್ಸು ಆತನದ್ದು. 60 ವರ್ಷ ಕಳೆದರೂ ಕೂಡ ಮನ್ಮಥನಲ್ಲಿ ಇರಬೇಕಾದ ಮ್ಯಾಕ್ಸಿಮಮ್ ಕ್ವಾಲಿಟಿ ಕ್ಯಾಬಿನಲ್ಲಿ ಕೂತ್ಕೊಂಡು ತೋರಿಸ್ದ. ಇನ್ನು ಇದನ್ನ ನೋಡಿ ಕಣ್ಣುಗಳನ್ನು ಒರೆಸ್ಕೊಂಡು ಯಪ್ಪ ಶಿವನೇ ಇದು ಏನು ವಿಡಿಯೋ ಗುರು ಅಂತ ಹೇಳೋ ಅಷ್ಟರಲ್ಲಿ ಮತ್ತೊಂದು ಆಡಿಯೋ ವೈರಲ್ ಆಗುತ್ತೆ. ಅದರಲ್ಲಿ ಈತನ ಸಂಭಾಷಣೆ ನೋಡಬೇಕು. ಅದೇನು ಲಾಲಿತ್ಯ ಭರಿತವಾದ ಮಾತು. ಇಬ್ಬರಲ್ಲೂ ಒಬ್ರು ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಇನ್ನು ರಾಮಚಂದ್ರ ರಾವ್ ರವರದ್ದೇ ಎಂದು ಹೇಳಲಾಗುವ ಆಡಿಯೋವನ್ನ ರಾಮಚಂದ್ರ ರಾವ್ ಅವರೇ ರೆಕಾರ್ಡ್ ಮಾಡ್ಕೊಂಡು ವೈರಲ್ ಮಾಡೋದಿಲ್ಲ. ಒಂದು ಇವರು, ಒಂದು ಆಕೆ ಆಡಿಯೋನ ರೆಕಾರ್ಡ್ ಮಾಡ್ಕೊಂಡು ಇಟ್ಟಿರ್ತಾಳೆ. ಅವಕಾಶ ಸಿಕ್ಕಿದ್ರೆ ವೈರಲ್ ಮಾಡೋಣ ಅನ್ನೋ ಉದ್ದೇಶನೇ ಆಗಿರುತ್ತೆ. ಒಟ್ಟಾರೆ ಈಗ ಸಸ್ಪೆಂಡ್ ಆಗಿದ್ದಾರೆ. ಸರ್ಕಾರ ಅವರನ್ನು ಅಧಿಕೃತವಾಗಿ ಅಮಾನತು ಮಾಡಿದೆ. ಇನ್ನೇನು 3 ತಿಂಗಳು ಕಳೆದಿದ್ದಿದ್ರೆ ಬಹುಶಃ ಅವರು ಅಧಿಕೃತವಾಗಿ ನಿವೃತ್ತಿ ಪಡಿತಾ ಇದ್ರು. ಆದರೆ ನಿವೃತ್ತಿ ಪಡೆದ ನಂತರ ಸಿಗಬೇಕಾದ ಅಷ್ಟು ಸೌಕರ್ಯಗಳಿಗೆ ಕತ್ತರಿ ಬಿದ್ದಂತಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.